ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವಳ ಹೆಸರು ಜಾನಕಿ ರೈ ಅಂತೇಳ್ಬಿಟ್ಟು, ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರು ಭಾಗದವಳು, ಕೆಲಸ ಬಿಸ್ನೆಸ್ ಮ್ಯಾನ್ ಆಗಿದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಸಮಸ್ಯೆ ಏನಪ್ಪ ಅಂದರೆ ಗಂಡ ತೀರಿಕೊಂಡು 5 ವರ್ಷ ಆಯಿತು. ಸದ್ಯಕ್ಕೆ ಒಂಟಿ ಜೀವನವನ್ನು ಮಾಡ್ತಾ ಇದ್ದಾಳೆ. ಬಯಕೆ ಆಗಾಗ ಉಜ್ಜುವ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇನ್ನು ಪ್ಲ್ಯಾನ್ ಏನಪ್ಪ ಅಂದರೆ ಪರ್ಸ್ನಲ್ ಡ್ರೈವರ್ ಇಟ್ಟುಕೊಂಡು ಎತ್ತಿ ಕೊಡ್ತೀನಿ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರುವ ಲ್ಯಾಂಡ್ ರೋವರ್ ಡಿಸ್ಕವರಿ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು 30 ಕೋಟಿ ಆಸ್ತಿ ಇದ್ದರೂ ಸಹಿತ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಫಸ್ಟ್ ಒನ್ನು, ದುಡ್ಡಿನಿಂದ ಬೇಕಾಗಿದ್ದನ್ನು ಬೈ ಮಾಡ್ಕೊಳ್ಬೋದು, ಆದರೆ ಮನಸ್ಸಿಗೆ ನೆಮ್ಮದಿ ಗಂಡನಿಂದ ಮಾತ್ರ ಸಿಗುತ್ತೆ ಅಂತೇಳಿ ಇವರ ಒಪಿನಿಯನ್ ತಿಳಿಸಿದ್ದಾಳೆ. ಇನ್ನು ಗಂಡ ಇಲ್ಲದ ಈ ಒಂದು ಜೀವನ ಬದುಕೋದು ತುಂಬಾ ಕಷ್ಟ ಆಗ್ತಾಯಿದೆ. ದುಡ್ಡಿನ ಆಸೆಗೆ ತುಂಬ ಜನ ಮದುವೆ ಆಗೋದಕ್ಕೆ ಮುಂದೆ ಬಂದಿದ್ದರು, ಆದರೆ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಈ ಒಂದು ಪ್ಲ್ಯಾನ್ ಮಾಡಿದ್ದೇನೆ ಅಂತೇಳಿ ಇದಿಷ್ಟು ಸಿಕ್ಕಾಪಟ್ಟೆ ಕಾಸಿದ್ರೂ ಸಹಿತ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಈ ಥರ ಗಂಡು ಇದ್ದರೆ ಖಂಡಿತವಾಗಿ ಕೆಲಸ ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಮೊದಲನೇದು, ಆಟೋಮೆಟಿಕ್ ಕಾರ್ ಡ್ರೈವಿಂಗ್ ಮಾಡೋದು ಗೊತ್ತಿರಬೇಕು ಅಂತೇಳಿ ತಿಳಿಸಿದ್ದಾಳೆ. ಯಾಕಂದರೆ ಲ್ಯಾಂಡ್ ರೋವರ್ ಕಾರು ಆಟೋಮೆಟಿಕ್ಕು. ಇನ್ನು ಊಟ ವಸತಿ ಕೊಡುತ್ತೇನೆ, ಯಾವಾಗಲೂ ಕೂಡ ಜೊತೆಯಲ್ಲೇ ಇರಬೇಕಾಗುತ್ತೆ. ಇನ್ನು ಮದುವೆಯಾಗಿ ಹೆಂಡತಿ ಇರುವ ಗಂಡಸರು ಯಾವುದೇ ಕಾರಣಕ್ಕೆ ಬೇಡ ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಫ್ರೀ ಇಂಡಿಪೆಂಡೆಂಟ್ ಇರುವ ಗಂಡಸರು ಇದ್ದರೆ ಓಕೆ ಅಂತೇಳಿ ಹೇಳಿದ್ದಾಳೆ. ಇಂಥ ಗುಣ ಹೋಲ್ತಕ್ಕಂತಹ ಗಂಡು ಇದ್ದರೆ ಇವತ್ತೇ ಕಾಲ್ ಮಾಡಿ ಕೆಲಸವನ್ನು ಕೊಡ್ತೀನಿ ಅಂತೇಳಿ ಇದಿಷ್ಟು ಈ ಥರ ಗಂಡು ಇದ್ದರೆ ಖಂಡಿತವಾಗಿ ಕೆಲಸ ಕೊಡ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಕೊನೆಯದಾಗಿ ಇವರ ಬಳಿರುವ ಲ್ಯಾಂಡ್ ರೋವರ್ ಡಿಸ್ಕವರಿ ಸ್ಪೋರ್ಟ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಓರಿಯು ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರು ಜುಲೈ 2017 ಅಂತೇಳಿ ತಿಳಿಸಿದ್ದಾಳೆ. ಅಂದರೆ ಗಂಡ ಇದ್ದಾಗಲೇ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿದ್ರು. ಇನ್ನು ಇನ್ಸೂರೆನ್ಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪ್ ಮಾತ್ರ ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು ಇದುವರೆಗೆ 32,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1999 cc ಇದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಸೊ ಇದೇ ಒಂದು ಕಾರನ್ನು ನೀವು ಡ್ರೈವ್ ಮಾಡಬೇಕಾಗುತ್ತೆ. ಸೊ ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.